ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ರೆ ಈ ಪ್ರೋಮೋ ರಿವ್ಯೂ ಮಾಡ್ಕೊಬೇಡ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಂಬೋಣ. ಸೊ ಗೈಸ್, ಈ ಪ್ರೋಮೋ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದು ಪ್ರಕ್ರಿಯೆಯಾದ ಆಟ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಸೊ ಏನಪ್ಪ ಪ್ರಕ್ರಿಯೆ ಅಂತಂದ್ರೆ ಆಕ್ಚುಲಿ 4 ಬೋರ್ಡ್ ಕೊಟ್ಟಿರ್ತಾರೆ. 4 ಬೋರ್ಡಲ್ಲಿ ಮೊದಲನೇದಾಗಿ ಪಕ್ಷಪಾತ ಯಾರು ಮಾಡ್ತಾರೆ ಅಂತ ಒಂದು ಬೋರ್ಡ್ ಇರುತ್ತೆ. ಸೊ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಶಕ್ತ, ಸೊ ಅಂದರೆ ಯಾರು ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ಆ್ಯಂಡ್ 3ನೇ ಬೋರ್ಡಲ್ಲಿ ಏನಿದೆ ಅಂತಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಲ್ಲ. ಯಾರು ಏನೋ ಒಂದು ಮಾತು ಕೊಟ್ಟಿರ್ತಾರೆ ಅದನ್ನು ಉಳಿಸ್ಕೊಳ್ಳಲ್ಲ. ಸೊ ಇದರಲ್ಲಿ ನೀಟಾಗಿ ಗೊತ್ತಾಗುತ್ತೆ ಯಾರು ಅಂತ. ಸೊ ಇನ್ನೊಂದು ಜನ ನಿರ್ವಹಣೆಯಲ್ಲಿ ಲೈಕ್ ಯಾರು ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ, ಅಂದರೆ ಜನಗಳ ಮಧ್ಯೆ ಬೆರಿಬೇಕು ಅಂತ ಇಷ್ಟಪಡಲ್ದೇ ಇರೋರು ಯಾರು ಅಂತ ಈ 4 ಬೋರ್ಡ್ ಇದೆ ಆ್ಯಕ್ಚುಲಿ. ಸೊ ಇದರಲ್ಲಿ ಪಕ್ಷಪಾತದಲ್ಲಿ ತುಂಬ ಜನ ಬಂದು ಆ್ಯಕ್ಚುಲಿ ಚೈತ್ರಾ ಕುಂದಾಪುರ ಅವ್ರಿಗೆ ಕೊಟ್ಟಿರ್ತಾರೆ ಪಕ್ಷಪಾತಿ ಅಂತ. ರೀಸನ್ಸ್ ಏನಪ್ಪಾ ಅಂತಂದರೆ ನಿಮ್ಗೆ ಗೊತ್ತಿದೆ, ಏನೋ ಒಂದು ಉಸ್ತುವಾರಿ ಬಂತು ಅಂತಂದರೆ ಅವರು ಒಂದು ಕಡೆ ನಿಲ್ಲಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ಶಿಶಿರ್ ಅವ್ರದ್ದಾದಂಥ ಒಂದು ಅನುಭವ ಆಗಿರ್ಬೋದು, ಅಂದರೆ ನಾಮಿನೇಷನ್ ಟೈಮಲ್ಲಿ ನಾನು ಇನ್ನೂ ತುಂಬ ಸಾಧನೆ ಮಾಡಬೇಕಣ್ಣ ಅಂತ ಹೇಳಿರ್ತಾರೆ. ಅದಕ್ಕೆ ಇವರು ಪರವಾಗಿಲ್ಲ ನೀನು ಸಾಧನೆ ಮಾಡುವಂಥ ಅಷ್ಟೊಂದು ಒಳ್ಳೆ ಉದಾರ ಮನಸ್ಸಿಂದ ಅವ್ರು ಕೊಟ್ಟಿರ್ತಾರೆ. ಅದಾಗಿ ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ನೋಡಿದ್ರೆ ನೀವು ನಿಮ್ಮ BBP ಪಾಯಿಂಟ್ಸ್ 100 ರೈಸ್ ಪಾಯಿಂಟ್ಸ್ ಜಾಸ್ತಿ ಆಗುತ್ತೆ. ಕ್ಯಾಪ್ಟನ್ ತ್ರಿವಿಕ್ರಮನ ನೀವು ಚೂಸ್ ಮಾಡ್ಕೊತೀರಾ ನಿಮ್ಮ ಆಯ್ಕೆನ ಬಿಟ್ಟು ಅಂತ ಹೇಳಿರ್ತಾರೆ. ಆಲ್ರೆಡಿ ಶಿಶಿರ್ ಅವರು ಟಾಪಲ್ಲಿ ಇರ್ತಾರೆ. ಇವನ್ ಅದನ್ನು ಯೋಚನೆ ಮಾಡ್ಕೊಂಡು ಅವರು ನನಗೆ ಶಿಶಿರ್ ಬೇಡ, ತ್ರಿವಿಕ್ರಮ್ನ ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಆಟಕ್ಕೆ ಹೇಳಿರ್ತಾರೆ. ಸೊ ಅದರಿಂದ ಡಿವೈಡೇಷನ್ ಅಲ್ಲಿ ಗೊತ್ತಾಗುತ್ತೆ ನೀಟಾಗಿ. ಬೋರ್ಡ್ ಅಲ್ಲಿ ಆ ಫೋಟೋಗಳನ್ನ ಅಂಟಿಸ್ಬಿಟ್ಟು ಸೊ ಜೋರಾಗಿ ಇಲ್ಲಿ ತಳ್ಳಬೇಕಾಗುತ್ತೆ. ಎಲ್ಲಿಗೆ ಅಂತಂದ್ರೆ ಸ್ವಿಮ್ಮಿಂಗ್ ಪೂಲಿಂದ ಜೋರ ತಳ್ಳಬೇಕು. ಯಾರನ್ನ ನಾಮಿನೇಟ್ ಮಾಡಿದ್ರೆ ಲೈಕ್ ಅಲ್ಲಿ ಸೆಲೆಕ್ಟ್ ಮಾಡಿರ್ತಾರೆ ಪಕ್ಷಪಾತಿ ಅಂತಂದ್ರೆ ಯಾರ ಸೆಲೆಕ್ಟ್ ಮಾಡ್ತಾರೆ ಅವ್ನು ತಳ್ಳಬೇಕಾಗಿರುತ್ತೆ. ಇಲ್ಲಿ ರಜತ್ ಅವರು ಲೈಕ್ ಚೈತ್ರಾ ಕುಂದಾಪುರ ಅವ್ರಿಗೆ ಪಕ್ಷಪಾತಿ ಅಂತ ಹೇಳ್ಬಿಟ್ಟು ಜೋರಾಗಿ ತಳ್ತಾ ಇದ್ದಾರೆ. ಇಲ್ಲಿ ಭವ್ಯಗೌಡ ಅವ್ರನ್ನು ಕೂಡ ನಿರ್ಧಾರ ತಗೊಳಕ್ಕಾಗದೇ ಇರೋ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಬಿಟ್ಟು ಹನುಮಂತ ಭವ್ಯಗೌಡನ ಜೋರಾಗಿ ತಳ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಏನಂತಂದ್ರೆ ಮೊದಲನೇದಾಗಿ ಅದರಲ್ಲಿ ಗೌತಮಿ ಅವ್ರ ಫೋಟೋ ಬರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ, ಭವ್ಯಗೌಡ ಅವ್ರು ಬರುತ್ತೆ. ಈಗ ತ್ರಿವಿಕ್ರಮ್ ಅವ್ರು ಬಂದು ಆಕ್ಚುಲಿ ಉಗ್ರಂ ಮಂಜು ಅವರು ಕೊಡ್ತಾರೆ. ಸೊ ಉಗ್ರಂ ಮಂಜು ಅವ್ರಿಗೆ ಯಾಕೆ ಕೊಡ್ತಾರೆ ಅಂದ್ರೆ ಅವ್ರು ಕೂಡ ನಿರ್ಧಾರ ತಗೊಳಕ್ ಆಗಲ್ವೇನೋ ಅನ್ನೋದು ಒಂದು ಏನೋ ಗೊತ್ತಿಲ್ಲ. ಇನ್ನು ನೋಡ್ಬೇಕಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಯಾಕೆ ರೀಸನ್ಸ್ ಕೊಡ್ತಾರೆ ಅಂತ. ಹನುಮಂತ್ ಅವ್ರು ಬಂದು ಭವ್ಯಗೌಡ ಅವ್ರನ್ನ ಕೊಡ್ತಾರೆ, ನಿರ್ಧಾರ ಅವ್ರು ತಗೊಳಕ್ ಬರಲ್ಲ ಅಂತ. ನೋಡೋಣ ಏನಾಗುತ್ತೆ ಎತ್ತಾಕತ್ತೆ ಅಂತ. ಸೊ ಅವರಂತೂ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ತಳ್ತಾರೆ. ಇವಾಗ ಮೇನ್ ಏನಪ್ಪ ಅಂತಂದರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಯಾರು ಉಳಿಸ್ಕೊಳ್ಳಲ್ಲ ಅಂತ ಒಂದು ಸೆಷನ್ ಬರುತ್ತೆ. ಸೊ ಈ ಸೆಷನಲ್ಲಿ ಏನಂತಂದರೆ 2 ಉಗ್ರ ಮಂಜೂರ್ದು ಬಂದಿರುತ್ತೆ. ಯಾರು ಕೊಟ್ಟಿರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇನ್ನು 3ನೇದು ಬಂದುಬಿಟ್ಟು ಮೋಕ್ಷಿತ ಅವ್ರು ಆ್ಯಕ್ಚುಲಿ ಬಂದುಬಿಟ್ಟು ಗೌತಮಿ ಅವ್ರದ್ದು ಕೊಡ್ತಾರೆ. ಸೊ ಗೌತಮಿ ಅವ್ರಿಗೆ ಏನು ಕೊಡ್ತಾರೆ ಅಂತಂದರೆ, ನೀವು ನಮ್ಮ ಏನು 3 ಜನ ಫ್ರೆಂಡ್ಶಿಪ್ ಇರುತ್ತೋ ಅದನ್ನು ನೀವು ಉಳಿಸ್ಕೊಳಕ್ಕಾಗಿಲ್ಲ ಅಂತ ಹೇಳಿ, ಅಂದರೆ ಕಡೆವರೆಗೂ ಉಳಿಸ್ಕೊತೀನಿ ಅಂತ ಮಾತು ಕೊಟ್ಟಿದ್ರಿ, ಬಟ್ ನೀವು ಉಳಿಸ್ಕೊತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಅಪವಾದನ ಹಾಕ್ತಾರೆ. ಸೊ ಅದಕ್ಕೆ ಅವರಂತ ಹೇಳ್ತಾರೆ, ಏನು ಒಂದು ನೀವು ಆಚೆ ಹೋಗಿರ್ತೀರೋ ಕಾರಿಂದ ಆಚೆಗಡೆ, ಅಂದರೆ ಮನೆಯಿಂದ ಆಚೆ ಹೋಗಬೇಕಾಗಿರುತ್ತೆ ನಾಮಿನೇಷನ್ ಟೈಮಲ್ಲಿ ಟಾಪ್ ಟು ಬಾಟಮ್ 2 ಅಲ್ಲಿ ಇದ್ದಾಗ. ಸೊ ಮನೆಯಿಂದ ಒಳಗಡೆ ಆಚೆಯಿಂದ ಒಳಗಡೆ ಬಂದ ತಕ್ಷಣವೇ ನಿಮ್ಮ ಆಟದ ಪ್ರಕ್ರಿಯೆನೇ ಕೂಡ ಫುಲ್ ಚೇಂಜ್ ಆಗಿಬಿಡುತ್ತೆ. ಸೊ ಅದರಲ್ಲಿ ನೀವು ಎಲ್ಲೋ ಒಂದು ಕಡೆ ನಿಮ್ಮದು ಆಟದ ಶೈಲಿ ಚೇಂಜ್ ಆಗಿರುತ್ತೆ ಅಂತ ಇವರು ಹೇಳ್ತಾರೆ. ಅದಕ್ಕೆ ಆಮೇಲೆ ಇನ್ನೊಂದು ಹೇಳ್ತಾರೆ, ಲೈಕ್ ಮಂಜಣ್ಣಂಗೆ ಲೈಕ್ ನೀವು ನೋವಾದರೆ ಏನು ಪ್ರತಿಕ್ರಿಯಿಸ್ತಿರೋ, ಬಟ್ ನೀವು ನನಗೆ ನೋವಾದಾಗ ನೀವು ಆ ಥರ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರೇನಂತ ಹೇಳ್ತಾರೆ, ಆ ಥರ ಅಲ್ಲ, ಲೈಕ್ ನಾನು ನನ್ನಲ್ಲಿ ನನ್ನತನ ಬಿಟ್ಟು ನಾನು ಬೇರೆಯವ್ರ ಥರ ನಿಮ್ಮ ಥರ ನಾನು ಮಾತಾಡೋಕ್ಕಾಗಲ್ಲ ಅಂತ ಕೂಡ ಹೇಳ್ತಾರೆ ಗೌತಮಿ ಅವರು. ಬಟ್ ಆಮೇಲೆ ಇನ್ನೊಂದು ಹೇಳ್ತಾರೆ, ಇಲ್ಲಿವರೆಗೂ ಫ್ರೆಂಡ್ಶಿಪ್ನ ಉಳಿಸ್ಕೊಂಡು ಬರ್ತಾ ಇರೋದೇ ನಾನು. ಸೊ ಇಟ್ಸ್ ಓಕೆ, ಪರವಾಗಿಲ್ಲ ನಾನು ತೊಗೊತೀನಿ ಅಂತ ಕೂಡ ಹೇಳ್ತಾರೆ. ಸೊ ಅವ್ರು ಬೇಜಾರು ಮಾಡ್ಕೊಂಡು ಆ್ಯಕ್ಚುಲಿ ಅಳೋ ರೀತಿಯೇ ಲೈಕ್ ವಾಯ್ಸ್ ಬರುತ್ತೆ ಅವ್ರದ್ದು. ಆ್ಯಕ್ಚುಲಿ ಬೇಜಾರಾಗಿರುತ್ತೆ, ಯಾಕಂದರೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ದಲ್ಲ ಅಂತ ಹೇಳಿರ್ತಾರೆ. ಬಟ್ ಅವರೊಂದು ಮಾತು ಹೇಳಿರ್ತಾರೆ ಉಗ್ರ ಮಂಜು ಅವರು ಮತ್ತು ಗೌತಮಿ ಅವರು. ಇವನ್ ಗೌತಮಿ ಅವರು ಸಪ್ರೇಟಾಗಿ ಕುಂಡಿಸ್ಕೊಂಡು ಹೇಳಿರ್ತಾರೆ, ನಿಮ್ಗೆ ಏನಾದರೂ ಗೌತಮಿ ಬೇಕು ಇಲ್ಲಾಂತಂದರೆ ಮಂಜಣ್ಣ ಬೇಕು ಅಂತ ಅನ್ಸಿದ್ರೆ ನೀವು ಇಮಿಡಿಯೇಟ್ ನೀವು ರೆಸ್ಪಾನ್ಸ್ ಬರ್ಬೋದು. ಯಾವಾಗ ಬೇಕಾದ್ರೂ ನಾನು ನಿಮ್ಮ ಜೊತೆನೇ ಇರ್ತೀನಿ. ಅವತ್ತು ನೀವು ಈಗ ಸಪ್ರೇಟಾಗಿ ನೀವು ಹೋಗ್ತೀರಾ, ಅದು ನಿಮ್ಮ ಡಿಸಿಷನ್ ಅದು. ಬಟ್ ನೀವು ಹೋದ್ಮೇಲೆ ಯಾವ ಥರ ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಒಂದೇ ಒಂದು ಮಾತು ಹೇಳಿ, ನಾವು ಇಬ್ಬರು ಅಲ್ಲಿ ಇರ್ತೀವಿ ಅಂತ ಕೂಡ ಹೇಳಿರ್ತಾರೆ. ಸೊ ಎಲ್ಲ ಒಂದು ಕಡೆ ಇವೆಲ್ಲ ಮರೀತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಅನಿಸುತ್ತೆ ಗೈಸ್, ಮೋಕ್ಷಿತಾ ಅವರು ಲೈಕ್ ಅಂದರೆ ಬೇಕು ಅಂತಲೇ ಎಲಿಗೇಷನ್ಸ್ಗಳು ಆಗ್ತಾ ಇದ್ದಾರೆ, ಇಲ್ಲ ಅಂತಂದರೆ ಬಿಗ್ ಬಾಸ್ ಆಟಕ್ಕೋಸ್ಕರ ಇನ್ನೂ ಉಳ್ಕೊಬೋದು ಅಂತಲೂ ಕೂಡ ಅವ್ರಿಗೆ ಒಂದು ಪ್ಲ್ಯಾನ್ ಇರುತ್ತೆ? ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್, ಇದಾಗಿತ್ತು ಮೊದಲೇ ಪ್ರೋಮೋ ರಿವ್ಯೂ. ಸೊ ಈ ಪ್ರೋಮೋ ಬಗ್ಗೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರು ತಪ್ಪು ಯಾರು ಸರಿ, ಮೋಕ್ಷಿತ ಅವ್ರು ಮಾಡಿ ಸರಿನಾ ಇಲ್ಲ ಗೌತಮಿ ಅವ್ರು ಮಾಡಿ ಸರಿನಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.